ಮದುವೆ ಮನೆಗಳನ್ನೇ ಗುರಿಯಾಗಿಸಿಕೊಂಡು ಕಲ್ಯಾಣ ಮಂಟಪಗಳಲ್ಲಿ ಕಳವು ಮಾಡುತ್ತಿದ್ದ ಖದೀಮನನ್ನ ಮದುವೆ ಸಂಭ್ರಮದಲ್ಲಿದ್ದ ಸಂಬಂಧಿಕರೇ ಅವಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರಿಗೆ ಹಿಡಿದುಕೊಟ್ಟಿದ್ದಾರೆ. ಕಾಟಂನಲ್ಲೂರು ಕ್ರಾಸ್ ಬಳಿಯ ಮದುವೆ ಕಲ್ಯಾಣ ಮಂಟಪಕ್ಕೆ ಸಂಬಂಧಿಕರ ಮದುವೆಗೆ ದೂರುದಾರರು ಹೋಗಿದ್ರು. ಅಪರಿಚಿತ ವ್ಯಕ್ತಿಯೊಬ್ಬ ಕಲ್ಯಾಣ ಮಂಟಪದ ಮೊದಲನೇ ಮಹಡಿಯ ಕೊಠಡಿಯ ಅನುಮಾನಾಸ್ಪದವಾಗಿ ಓಡಾಡುತ್ತಿರುವುದನ್ನ ಕಂಡು ಆತನನ್ನ ಹಿಡಿದು ಅವಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರಿಗೆ ಒಪ್ಪಿಸಿದ್ದರು. ಬಳಿಕ ಅವಲಹಳ್ಳಿಯ ಗೊರವೆಗೆರೆಯ ನಿವಾಸಿ 41 ವರ್ಷದ ಆಸಿಫ್ನನ್ನ ವಶಕ್ಕೆ ಪಡೆದುಕೊಂಡ ಅವಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಅವರು ವಿಚಾರಣೆಗೆ ಒಳಪಡಿಸಿದಾಗ ದುಶ್ಚಟ ಹಾಗೂ ಸಾಲ ತೀರಿಸಲು ಹಣಕ್ಕಾಗಿ ಕಲ್ಯಾಣ ಮಂಟಪಗಳಲ್ಲಿ ಕಳವು ಮಾಡುತ್ತಿದ್ದುದಾಗಿ, ಕದ್ದ ಚಿನ್ನಾಭರಣಗಳನ್ನ ಜ್ಯುವೆಲ್ಲರಿ ಅಂಗಡಿಗಳಲ್ಲಿ ಅಡಮಾನವಿಟ್ಟಿದ್ದ ಈತನ ಮಾಹಿತಿ ಮೇರೆಗೆ 47 ಲಕ್ಷ ರೂಪಾಯಿ ಮೌಲ್ಯದ 340 ಗ್ರಾಂ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಒಂದು ಕಾರನ್ನ ಅವಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಳ್ಳೆಯ ಡಿಟೆಕ್ಷನ್ ಆಗಿದೆ. ಮ್ಯಾರೇಜ್ ಹಾಲ್ ಅಲ್ಲಿ ಒಬ್ಬ ಆರೋಪಿ ಪದೇ ಈ ತರ ಅವ್ರ ಮ್ಯಾರೇಜ್ ಹಾಲ್ ಅಲ್ಲಿ ಯಾವಾಗ ಜನ ಅಲ್ಲಿ ಬಿಸಿ ಇರ್ತಾರ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅವರಲ್ಲಿ ಅಟೆಂಪ್ಟ್ ಮಾಡಿ ಕೆಲಸ ಮಾಡಿ ಅವ್ರದ್ದು ಕಳ್ತನ ಮಾಡಿದ್ದಾರೆ. ಟೋಟಲ್ 47 lakhs ವರ್ತ್. ಒಬ್ಬ ಆರೋಪಿ ಅವ್ರು ಮಾತ್ರ ಇದು ಎಲ್ಲ ಮ್ಯಾರೇಜ್ ಹಾಲ್ ಅಲ್ಲಿ ಟೋಟಲ್ 5 ಕೇಸಸ್ ಅವರು 5 ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರದ ವೈಟ್ ಫೀಲ್ಡ್ ವಿಭಾಗದ ಡಿಸಿಪಿ ಸಾಯ್ದುಲ್ ಅದಾವತ್ ಐಪಿಎಸ್ ಅವರ ನಿರ್ದೇಶನದಂತೆ ವೈಟ್ ಫೀಲ್ಡ್ ಉಪವಿಭಾಗದ ಎಸಿಪಿ ರೀನಾ ಸುವರ್ಣ ಅವರ ಮಾರ್ಗದರ್ಶನದಲ್ಲಿ ಅವಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಬಿಆರ್ ಅವರ ನೇತೃತ್ವದಲ್ಲಿ ಪಿಎಸ್ಐಗಳಾದ ರೇವಣಸಿದ್ದಪ್ಪ ಜಿ, ಕಾರಂಜಿ ಕಾಳಗಿ, ನವೀದ್, ಎಎಸ್ಐ ಪ್ರಭಾಕರ್, ಸಿಬ್ಬಂದಿಗಳಾದ ದೇವೇಂದ್ರ, ನಾಯಕ, ಜಟ್ಟಿಂಗರಾಯ, ಮಣಿ, ಹರೀಶ್, ಕಿರಣ್, ನಾಗರಾಜ್, ಫಿರೋಜ್ ಅಹಮದ್, ನಾಗೇಶ್, ಮಂಜುನಾಥ, ಶರಣಪ್ಪ, ಹರಿ ಅವರುಗಳ ತಂಡ ಕುಖ್ಯಾತ ಮನೆಗಳನ್ನ ಹಾಗೂ ರಿಸೀವರ್ಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.